ಧನುರ್ಮಾಸದ ಕತೆ ಹಾಗೂ ಮಾಹಿತಿ. ಶ್ರೀಕೃಷ್ಣನೇ ಹೇಳಿದಂತೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಧನುರ್ಮಾಸ. ಸಾಮಗಳಲ್ಲಿ ಬೃಹತ್ ಸಾಮ, ಛಂದಸ್ಸುಗಳಲ್ಲಿ ಗಾಯತ್ರಿ, ಋತುಗಳಲ್ಲಿ ವಸಂತ ಋತು ನಾನಾಗಿರುವೆ ಎಂದಿದ್ದಾನೆ. ಈ ವರ್ಷ ಧನುರ್ಮಾಸ ಡಿಸೆಂಬರ್ 16ಕ್ಕೆ ಆರಂಭವಾಗಿ ಜನವರಿ 14ರ ಮಕರ ಸಂಕ್ರಾಂತಿಯ ದಿನ ಮುಗಿಯುತ್ತದೆ. ಧನುರ್ ಅಂದರೆ ಬಾಣ. ಸಾಧಾರಣವಾಗಿ ಮಾರ್ಗಶಿರ ಪುಷ್ಯ ಮಾಸ ಎರಡೂ ಸೇರಿ ಧನುರ್ಮಾಸ ಬರುತ್ತದೆ. ಅಧಿಕ ಮಾಸ ಬಂದರೆ ಮಾರ್ಗಶಿರ ಮಾಸದಲ್ಲೇ ಧನುರ್ಮಾಸ ಸೇರುತ್ತದೆ. ಮಾರ್ಗಶಿರ ಮಾಸದಲ್ಲಿ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸಲು ತೆಗೆದುಕೊಳ್ಳುವ ಸಮಯ 1 ತಿಂಗಳು. ಸೂರ್ಯನು ಸಂಚರಿಸುತ್ತಾ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ 1 ತಿಂಗಳ ಕಾಲವೇ ಧನುರ್ಮಾಸ. ಮಾರ್ಗಶಿರ 1 ತಿಂಗಳು ಸೂರ್ಯ ಧನುರಾಶಿಯಲ್ಲೇ ಇರುತ್ತಾನೆ. ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಚಳಿಯ ಪ್ರಭಾವ ತೀವ್ರವಾಗಿರುತ್ತದೆ. ಜನರು ಚಳಿ ಹೆಚ್ಚಾಗಿ ಬಿಲ್ಲಿನಂತೆ ಮಲಗಿರುತ್ತಾರೆ. ಆದ್ದರಿಂದ ಇದನ್ನ ಧನುರ್ಮಾಸ ಎಂದು ಕರೆಯಲಾಗುತ್ತದೆ. ವರ್ಷದ 6 ತಿಂಗಳು ದಕ್ಷಿಣಾಯಣ ಪುಣ್ಯಕಾಲ. ಈ ಕಾಲ ದೇವತೆಗಳು ರಾತ್ರಿ ಮಲಗಿರುತ್ತಾರೆ. ದೇವತೆಗಳ ಒಂದು ರಾತ್ರಿ 6 ತಿಂಗಳು. ಉತ್ತರಾಯಣ ಪುಣ್ಯಕಾಲ ದೇವತೆಗಳ ಒಂದು ಹಗಲು. ಸೂರ್ಯ ರಾಶಿಯಿಂದ ರಾಶಿಗೆ ಸಂಚರಿಸುತ್ತಾ ಒಂದೊಂದು ಮಾಸದಲ್ಲಿ 1 ತಿಂಗಳು ಇರುತ್ತಾನೆ. ಆಯನ ಎಂದರೆ ಪಥ. ಕೃಷ್ಣನಿಗೆ ಪ್ರಿಯವಾದ ಧನುರ್ಮಾಸದಲ್ಲಿ ಸೂರ್ಯ ಇರುತ್ತಾನೆ. ಈ ಧನುರ್ಮಾಸ 1 ತಿಂಗಳು ಸೂರ್ಯದೇವ ಶ್ರೀಹರಿಯನ್ನ ಪೂಜಿಸುತ್ತಾನೆ. ಧನುರ್ಮಾಸದ ವಿಶೇಷಗಳು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸಿದ್ದಂತೆ 12 ಮಾಸದಲ್ಲಿ ಮಾರ್ಗಶಿರ ಮಾಸ ಕೃಷ್ಣನಿಗೆ ಪ್ರಿಯವಾದ ಮಾಸ ಅಂತ ಹೇಳಿದ್ದಾನೆ. ಹೀಗಾಗಿ ಈ ಮಾಸದಲ್ಲಿ ವಿಶ್ವವ್ಯಾಪಿ ಜಗತ್ರಕ್ಷಕ ವಿಶ್ವವ್ಯಾಪಿಯಾದ ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು. ಸಂಸಾರ ದುಃಖದಿಂದ ಪರಿಹಾರ ಸಿಗುತ್ತದೆ. ಸಂತಾನ ವೃದ್ಧಿ ಮತ್ತು ಆರೋಗ್ಯ ಸುಧಾರಿಸುತ್ತದೆ. ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನ ಮಾಡಬೇಕು ಅಥವಾ ಕೇಳಬೇಕು. ದಂಪತಿ ಸಮೇತ ದೇವಸ್ಥಾನಗಳಿಗೆ ಹೋಗಿ ಬರಬೇಕು. ಧನುರ್ಮಾಸ ಕುರಿತ ಪುರಾಣ ಕಥೆಗಳಿವೆ. ಕತೆ 1. ಸೃಷ್ಟಿಕರ್ತನಾದ ಬ್ರಹ್ಮ ತನ್ನ ವಾಹನವಾದ ದೊಡ್ಡ ಹಂಸ ಪಕ್ಷಿಯ ಮೇಲೆ ಕುಳಿತು ಸಂಚಾರ ಮಾಡುತ್ತಿರುವಾಗ ಒಂದು ಕಡೆ ಒಮ್ಮೆ ಸೂರ್ಯನು ಬೇಕೆಂದೇ ವಿಪರೀತ ಶಾಖವನ್ನ ಬ್ರಹ್ಮನ ಮೇಲೆ ಬಿಡುತ್ತಾನೆ. ಬ್ರಹ್ಮನಿಗೆ ಶಾಖ ತಡೆಯಲು ಆಗಲಿಲ್ಲ. ಕೋಪ ಬಂದ ಬ್ರಹ್ಮ ಸೂರ್ಯನ ತೇಜಸ್ಸು ಕ್ಷೀಣಿಸಲಿ ಎಂದು ಶಾಪ ಕೊಟ್ಟನು. ಆಗ ಸೂರ್ಯನ ಶಾಖ ಸ್ಥಗಿತವಾಯಿತು. ಇದು ಕೆಲವು ಸಮಯಗಳಲ್ಲೇ ಬ್ರಹ್ಮಾಂಡದ ಮೇಲೆ ಪ್ರಭಾವ ಬೀರುತ್ತದೆ. ಮಾನವರು, ಋಷಿ ಮುನಿಗಳು, ಪಶು ಪಕ್ಷಿ ಪ್ರಾಣಿಗಳು ಸೂರ್ಯನ ತೇಜಸ್ಸು ಇಲ್ಲದೆ ಒದ್ದಾಡುತ್ತಿದ್ದರು. ಎಲ್ಲೆಡೆ ಹಾಹಾಕಾರ ಎದ್ದಿತು. ಋಷಿಮುನಿಗಳೆಲ್ಲ ಸೇರಿ ಬ್ರಹ್ಮನನ್ನ ಕುರಿತು ಘೋರವಾದ ತಪಸ್ಸನ್ನ ಮಾಡಿದರು. ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಎಲ್ಲರ ಸಮಸ್ಯೆಗೆ ಪರಿಹಾರ ರೂಪವಾಗಿ ಸೂರ್ಯನಿರುವ ಧನುರ್ಮಾಸದ 1 ತಿಂಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವನ್ನ ಆರಾಧಿಸಿದರೆ ಸೂರ್ಯನ ತೇಜಸ್ಸು ಎಂದಿನಂತೆ ಪ್ರಕಾಶಿಸುತ್ತದೆ ಎಂದನು. ಸೂರ್ಯನು ಧನುರ್ಮಾಸದಲ್ಲಿರುವ 1 ತಿಂಗಳು ಸೂರ್ಯ ಉದಯಿಸುವ ಮೊದಲೇ ವಿಷ್ಣುವಿನ ಆರಾಧನೆ ಮಾಡಿ ಹುಗ್ಗಿಯನ್ನ ನೈವೇದ್ಯ ಮಾಡುತ್ತಿದ್ದನು. ಇದೇ ರೀತಿ 16 ವರ್ಷಗಳು ಮಾಡಿದ ನಂತರ ಸೂರ್ಯನ ತೇಜಸ್ಸು ಬೆಳಗಿ ಲೋಕ ಕಲ್ಯಾಣವಾಗುತ್ತದೆ. ಸೂರ್ಯನಿಂದ ಧನುರ್ಮಾಸದ ಪೂಜೆ ಆರಂಭಗೊಂಡಿದ್ದು ಎನ್ನಲಾಗಿದೆ. ಮಹರ್ಷಿ ಗೌತಮರು, ಭೃಗು ಮಹರ್ಷಿಗಳು, ವಿಶ್ವಾಮಿತ್ರರು, ಅಗಸ್ತ್ಯರು, ದೇವಾನುದೇವತೆಗಳು ಧನುರ್ಮಾಸದ ಪೂಜೆ ಹಾಗೂ ಮಹಾವಿಷ್ಣುವಿಗೆ ಪ್ರಿಯವಾದ ಹುಗ್ಗಿಯನ್ನ ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಕತೆ 2. ಮತ್ತೊಂದು ಕಥೆಯ ಪ್ರಕಾರ ಪಾಂಡವರು ಕಾಮ್ಯಕವನದಲ್ಲಿದ್ದಾಗ ಆಗಾಗ ಯಾರಾದರೂ ಋಷಿಗಳು ಬಂದು ಪಾಂಡವರ ಆತಿಥ್ಯ ಸ್ವೀಕರಿಸಿ ಅವರಿಗೆ ಸಮಾಧಾನವಾಗುವಂತಹ ಕಥೆಗಳನ್ನು ಹೇಳುತ್ತಿದ್ದರು. ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುತ್ತಿದ್ದರು. ಹೀಗಿರುವಾಗ ಒಮ್ಮೆ ನಾರದರು ಬಂದರು. ಯುಧಿಷ್ಠಿರನು, ಮಹರ್ಷಿಗಳೇ, ನಾನು ರಾಜ್ಯ ಕೋಶಾದಿಗಳನ್ನ ಕಳೆದುಕೊಂಡೆ. ಇದರಿಂದ ನನಗೆ ಬೇಜಾರಿಲ್ಲ. ಆದರೆ ನನ್ನ ಪತ್ನಿ, ನನ್ನ ತಮ್ಮಂದಿರು ಕಷ್ಟಪಡುವುದನ್ನು ನಾನು ನೋಡಲಾರೆ. ಮುಂದೆ ಆಗಲಿರುವ ಯುದ್ಧದಲ್ಲಿ ನಮಗೆ ಜಯ ಸಿಗಬೇಕಾದರೆ ನಾನು ಏನು ಮಾಡಬೇಕು ಎಂದು ಕೇಳಿದನು. ನಾರದರು ದ್ರೌಪದಿಯನ್ನ ಕರೆದು
ಧನುರ್ಮಾಸದ ಒಂದು ತಿಂಗಳು ಶ್ರದ್ಧೆ ಭಕ್ತಿಯಿಂದ ವಿಷ್ಣುವಿನ ಪೂಜೆ ಮಾಡು ಎಂದು ಪೂಜೆಯ ಉಪದೇಶ ಮಾಡಿದರು. ಈ ರೀತಿ ಪೂಜೆ ಮಾಡಿದರೆ ಯುದ್ಧದಲ್ಲಿ ನಿಮಗೆ ಜಯ ಲಭಿಸುತ್ತದೆ ಎಂದರು. ನಾರದರ ಮಾತಿನಂತೆ ಭಕ್ತಿಯಿಂದ ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡಿದರು. ಮುಂದೆ ಪಾಂಡವರ ಯುದ್ಧದಲ್ಲಿ ಜಯ ಗಳಿಸಿದರು. ಈ ಧನುರ್ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸವಾಗಿದ್ದು ಭಗವಂತನಿಗೆ ಅರ್ಪಿತವಾದ ಮಾಸ. ಬೆಳಗಿನ ಜಾವ ನಕ್ಷತ್ರ ಇರುವಾಗಲೇ ಎದ್ದು ಶ್ರೀಹರಿಯ ಪೂಜೆ ಮಾಡಿ ಸೂರ್ಯೋದಯ ಆಗುವ ಮೊದಲೇ ನೈವೇದ್ಯವನ್ನ ಸಮರ್ಪಿಸಬೇಕು. ವಿಶೇಷವಾಗಿ ಹುಗ್ಗಿಯನ್ನ ಮಾಡಬೇಕು. ಸಿಹಿ ಹುಗ್ಗಿ ಅಥವಾ ಪೊಂಗಲ್. ಸಮ ಪ್ರಮಾಣದಲ್ಲಿ ಹೆಸರು ಬೇಳೆ ಅಕ್ಕಿ ಹಾಕಿ ಮಾಡಿದ ಹುಗ್ಗಿ ಕೃಷ್ಣನಿಗೆ ಅತ್ಯಂತ ಪ್ರಿಯ. ಹೆಚ್ಚು ಪುಣ್ಯ ಸಿಗುತ್ತದೆ. ಒಂದು ಪ್ರಮಾಣದಲ್ಲಿ ಅಕ್ಕಿ, ಅರ್ಧ ಪ್ರಮಾಣದಲ್ಲಿ ಹೆಸರು ಬೇಳೆ ಹಾಕಿದರೆ ಮಧ್ಯಮ ಪುಣ್ಯ. ಅಕ್ಕಿ ಕಾಲು ಭಾಗ, ಹೆಸರು ಬೇಳೆ ಕಾಲು ಭಾಗ ಹಾಕಿ ಮಾಡಿದ ಹುಗ್ಗಿಯಿಂದ ಕನಿಷ್ಠ ಪುಣ್ಯ. ಧನುರ್ಮಾಸ ಪೂರ್ತಿ ತಿಂಗಳು ಇದೇ ರೀತಿ ಮಾಡಲು ಆಗದಿದ್ದರೆ ಒಂದು ದಿನವಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಹುಗ್ಗಿಯನ್ನ ಅರ್ಪಿಸಿದರೆ 1000 ವರ್ಷಗಳ ಕಾಲ ಪೂಜೆ ಮಾಡಿದ ಪುಣ್ಯ ಲಭಿಸುತ್ತದೆ. ಈ ಮಾಸದಲ್ಲಿ ವಿಷ್ಣು ಸ್ತೋತ್ರಗಳನ್ನ, ವಿಷ್ಣು ಸಹಸ್ರನಾಮವನ್ನ ಪಠಿಸಬೇಕು. ಈ ಮಾಸದಲ್ಲೇ ವೈಕುಂಠ ಏಕಾದಶಿ ಬರುತ್ತದೆ. ಅಂದು ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಮಕರ ಸಂಕ್ರಾಂತಿ ಹಬ್ಬದ ದಿನ ವಿಷ್ಣು ಭಕ್ತೆ ಆಂಡಾಳ್ಗೂ ಕೃಷ್ಣನಿಗೂ ಕಲ್ಯಾಣೋತ್ಸವ ಮಾಡುತ್ತಾರೆ. ಈ ರೀತಿಯಾಗಿ 10 ಹಲವು ರೀತಿಯಲ್ಲಿ ಧನುರ್ಮಾಸ ವಿಶೇಷವಾದ ಮಾಸವಾಗಿದೆ. ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರ ಹೇಳಿ ಪೂಜೆ ಮಾಡಿದರೆ ವಿಷ್ಣುವಿನ ಅನುಗ್ರಹ ಜೊತೆಗೆ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ. ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ.